ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಆರೋಪ. ಶಿವಂ, ಆದಿತ್ಯರಾಜ್, ಅಪೇಕ್ಷಾ ಬಳಿಕ ಮತ್ತೊಂದು ಪ್ರಕರಣ ಇದೀಗ. ಬೆಳಗಾವಿಯಲ್ಲಿ ಮತ್ತೆರಡು ಕಂಪನಿಗಳ ಮೇಲೆ ದಿಢೀರ್ ದಾಳಿ. ಹೆಚ್ಚಿನ ಬಡ್ಡಿ ಆಮಿಷವೊಡ್ಡಿ ಸಾರ್ವಜನಿಕರಿಂದ ಹಣ ಸಂಗ್ರಹ. ಬೆಳಗಾವಿಯ ಎಸಿ ಶ್ರವಣಕುಮಾರ್ ನಾಯ್ಕ್ ನೇತೃತ್ವದಲ್ಲಿ ದಾಳಿ. ಕೋಟ್ಯಾಂತರ ಹಣ ಸಂಗ್ರಹ ಆರೋಪ ಹಿನ್ನೆಲೆ ಕಾರ್ಯಾಚರಣೆ. ಬೆಳಗಾವಿ ಟಿಳಕವಾಡಿ ನಗರದ ಗ್ರೋಧನ್ ಎಲ್ಎಲ್ಪಿ ಕಂಪನಿ, ಮಹಾತ್ಮ ಫುಲೆ ರಸ್ತೆಯ ಸಿಟಿ ಇಂಡೆಕ್ಸ್ ಕಂಪನಿ ಮೇಲೆ ದಾಳಿ ಮಾಡಲಾಗಿದೆ. ಕಂದಾಯ, ಸಹಕಾರ, ಪೊಲೀಸ್ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸಾರ್ವಜನಿಕ ಹಣ ದುರುಪಯೋಗ ಆರೋಪದ ಅಡಿಯಲ್ಲಿ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಟಿಳಕವಾಡಿ ಶಹಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿಯೇ ಘಟನೆ ನಡೆದಿದೆ. ರೀಸೆಂಟ್ ಆಗಿ ಕೆಲವು ಕಂಪನಿಗಳ ಮೇಲೂ ಕೂಡ ಇದೇ ಥರದ ಆರೋಪ ಬಂದಿತ್ತು. ಅದೆಲ್ಲ ತನಿಖೆ ಆಗ್ತಾ ಇದೆ. ಬಹುಕೋಟಿಯ ವಿಚಾರ ಇವೆಲ್ಲ. ಇದೀಗ ಮತ್ತೊಂದು ಬಹುಕೋಟಿ ವಂಚನೆಯ ಆರೋಪ ಕೇಳಿಬರ್ತಾ ಇರೋದು. ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶಿವಂ ಆಯಿತು, ಆದಿತ್ಯರಾಜ್ ಆಯಿತು, ಅಪೇಕ್ಷಾ ಆಯಿತು, ಈಗ ಇನ್ನೊಂದು ಮತ್ತೆ ಎರಡು ಕಂಪನಿಗಳ ಮೇಲೆ ದಿಢೀರ್ ಅಂತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ, ದಾಖಲೆಗಳು ಸಿಕ್ಕಿದೆ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಎಸಿ ಶ್ರವಣಕುಮಾರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಮಗೆ ಬಂದಂತಹ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರವಾಗಿ ನಾವು ಈ ಗೋವರ್ಧನ್ ಒಂದು ಎರಡು ಕಂಪ್ನಿಗಳಿಗೆ ನಾವು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಒಂದು ಗ್ರೋಧನ್ ಅಂಥೇಳಿ, ಇನ್ನೊಂದು ಸಿಟಿ ಇಂಡೆಕ್ಸ್ ಅಂಥೇಳಿ. ಸೊ ಇವೆರಡರಲ್ಲೂ ಪ್ರಪ್ರಥಮವಾಗಿ ನಾವು ಗ್ರೋಧನ್ಗೆ ಹೋದ್ವಿ. ಸೊ ಅಲ್ಲಿ ಸುಮಾರು 1100 ಜನ ಏನು ಇನ್ವೆಸ್ಟ್ಮೆಂಟ್ಸ್ಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಅರೌಂಡ್ 38 ಕೋಟಿ ಏನು ಜನರಿಂದ ಹ್ಯಾಂಡ್ ಲೋನ್ ರೂಪದಲ್ಲಿ ಏನು ಅಮೌಂಟನ್ನು ತೊಗೊಂಡಿರೋದು ಸ್ವಲ್ಪ ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಪ್ರಕಾರವಾಗಿ ನಾವು ರಿಪೋರ್ಟನ್ನು ರೆಡಿ ಮಾಡಿ ನಾಳೆ ಬೆಳಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತೇವೆ. ಅದೇ ರೀತಿ ನಾವು ಸಿಟಿ ಇಂಡೆಕ್ಸ್ ಸೊಲ್ಯೂಷನ್ಸ್ ಏನಿದೆ ಆ ಕಂಪ್ನಿಗೂ ಸಹಿತ ಇವತ್ತು ಬಂದಿದ್ವಿ. ಇಲ್ಲಿ ಸ್ವಲ್ಪ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ನಮಗೆ 1,500 ಇನ್ವೆಸ್ಟ್ಮೆಂಟ್ಗಳು ಕಂಡು ಬಂದಿದ್ದಾವೆ. ಅರೌಂಡ್ 30 ಕೋಟಿ ರೂಪಾಯಿ ಇವತ್ತಿನ ಮಟ್ಟಿಗೆ ನಮಗೆ ಅಮೌಂಟ್ ಗೊತ್ತಿರೋದು ಬಂದಿದೆ. ಇದು ಸ್ವಲ್ಪ ಡಿಬೆಂಚರ್ ರೂಪದಲ್ಲಿ ಇವರು ತೊಗೊಂಡಿದ್ದಾರೆ. ಸಬಿ ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ. ಸ್ವಲ್ಪ ಡಾಕ್ಯುಮೆಂಟ್ಗಳು ಇದ್ದಾವೆ. ಅವನ್ನ ಸ್ವಲ್ಪ ನಾವು ವೆರಿಫೈ ಮಾಡಲಿಕ್ಕೆ ಟೈಮ್ ಬೇಕು. ಹಾಗಾಗಿ ಇದು ಸಿಟಿ ಇಂಡೆಕ್ಸ್ದು ಕಾರ್ಯಾಚರಣೆಯನ್ನು ನಾವು ನಾಳೆಗೆ ಮುಂದುವರಿಸ್ತಾ ಇದ್ದೇವೆ. ಸದ್ಯಕ್ಕೆ ಅದನ್ನು ಸೀಸ್ ಏನು ಮಾಡಿಲ್ಲ, ಲಾಕ್ ಮಾಡಿದ್ದೇವೆ. ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ವ್ಯಕ್ತಿಯನ್ನು. ನಾಳೆ ಅವರು ನಮಗೆ ಕೋಆಪ್ರೇಷನ್ ಕೊಡಬೇಕಂತ ಹೇಳಿ. ಏನು ಸರ್, ಏನು ಬಡ್ಡಿ ಏನೇನು ತೊಗೋತಿದ್ರು, ಯಾವ ರೀತಿ ಏನು ಜನರನ್ನ ಹೆಂಗೆ ಸೆಳೀತಿದ್ರೆ? ಇಲ್ಲ, ಅವರು ಸೆಳೀತಾ ಇದ್ರೆ ಅವರು ಆ ಥರ ಏನು ಸದ್ಯಕ್ಕೆ ಪ್ರಿಲಿಮಿನರಿಲಿ ನಮಗೇನು ಅದು ಇವೆಂಟ್ ಮಾಡಿರೋದು ಆ ಥರ ಏನು ಕಂಡು ಬಂದಿಲ್ಲ. ಅವ್ರದ್ದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ರೀತಿಯಾಗಿ ಸಾರ್ವಜನಿಕ ಹಣ ದುರುಪಯೋಗ ಪಡಿಸ್ಕೊಳ್ತಿರುವಂಥ ಕಂಪನಿಗಳ ಮೇಲೆ ರೇಡ್ಗಳಾಗ್ತಾ ಇದೆ. ಅಧಿಕಾರಿಗಳು ಗಮನ ಹರಿಸ್ತಾ ಇದ್ದಾರೆ. ಈಗ 2 ಕಡೆ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ಏನದು ಕಂಪ್ನಿ ಹೆಂಗೆ ಕೆಲಸ ಮಾಡ್ತಾ ಇದ್ವು, ಹೆಂಗೆ ಜನರಿಗೆ ಯಾಮಾರಿಸ್ತಾ ಇದ್ರು? ನೀತಿ ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡಿಕೊಳ್ಳುವಂತ ಏನು ಪ್ರಕರಣಗಳು ದಿನೇ ದಿನೇ ಬೆಳಕಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಶಿವಂ ಆಯ್ತು, ಆದಿತ್ಯರಾಜ್ ಆಯ್ತು, ಅಪೇಕ್ಷಾ ಆಯ್ತು. ಈಗ ಏನಂದ್ರೆ ಮತ್ತೆರಡು ಕಂಪನಿಗಳ ಮೇಲೆ ಈಗ ಜಿಲ್ಲಾಡಳಿತ ಸೂಚನೆ ದಿಢೀರ್ ದಾಳಿ ನಡೆಸಿರ್ತಕ್ಕಂಥದ್ದು. ಬೆಳಗಾವಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಒಂದು ದಾಳಿ ನಡೆಸಿ ಈ ಒಂದು ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ 2 ಕಂಪನಿಗಳ ಹೆಸರಲ್ಲಿ ಇರ್ತಕ್ಕಂಥದ್ದು ನೀತಿ ಏನು ಪ್ರಮುಖವಾಗಿ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ಗ್ರೋಧನ್ ಅನ್ನುವಂತ ಒಂದು ಕಂಪನಿ ಆಗಿರ್ಬೋದು, ಜೊತೆಗೆ ಶಹಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸಿಟಿ ಇಂಡೆಕ್ಸ್ ಕಂಪನಿ ಆಗಿರ್ಬೋದು. ಎರಡರ ಮೇಲೆ ದಾಳಿ ನಡೆಸಿದ್ದಾರೆ. ಇಲ್ಲಿ ಏನಂದ್ರೆ ಸಾರ್ವಜನಿಕರಿಂದ ಹಣವನ್ನ ಪಡೆದುಕೊಂಡು ಅದನ್ನು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಶೇರ್ ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಮ್ಯೂಚುವಲ್ ಫಂಡ್ಗಳು ಈ ತರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು 1 ಲಕ್ಷಕ್ಕೆ 3,000 - 3,000 - 4,000 ರೂಪಾಯಿ ಏನು ಹೆಚ್ಚಿನ ಬಡ್ಡಿ ಕೊಡ್ತೇವೆ ಅನ್ನೋಂತ ಏನು ಆಮಿಷ ವಡ್ಡಿ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ಅಂಶದ ಆರೋಪಗಳು ಇವರ ವಿರುದ್ಧ ಕೇಳಿ ಬಂದಿದೆ. ಅದನ್ನ ಆಧರಿಸಿ ಈಗ ಕಂದಾಯ ಇಲಾಖೆ ಮತ್ತು ಸಹಕಾರ ಇಲಾಖೆ ಮತ್ತು ಸೈಬರ್ ಕ್ರೈಮ್ ಟೀಮ್ ಈಗ ಏನು ದಾಳಿ ನಡೆಸಿ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಇವತ್ತು ಏನಂದ್ರೆ ಜಿಲ್ಲಾಧಿಕಾರಿಗಳಿಗೆ 2 ಕಂಪನಿಗಳ ಮೇಲೆ ಏನ್ ದಾಳಿ ಆಗಿದೆಯೋ ಈ ದಾಳಿಯಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕಲಾಗಿದೆ ಸಮಗ್ರ ವರದಿಯನ್ನು ಜಿಲ್ಲಾಧಿಕಾರಿ ಕೊಡಲಾಗುತ್ತೆ. ಜಿಲ್ಲಾಧಿಕಾರಿಗಳು ನಂತರ ತೆಗೆದುಕೊಳ್ಳುವಂತ ಸೂಚನೆ ಒಂದ್ ವೇಳೆ ಜಿಲ್ಲಾಡಳಿತ ಈ 2 ಕಂಪನಿಗಳಲ್ಲಿ ಏನಾದ್ರು ಈ ಹಿಂದಿನ ಯಾವ ರೀತಿ ಒಂದು ಶಿವಂ ಮತ್ತು ಆದಿತ್ಯರಾಜ್ ಕ್ಯಾಪಿಟಲ್ ಆದಂತಹ ಒಂದು ಏನು ವಂಚನೆ ಪ್ರಕರಣಗಳು ಇಲ್ಲಿ ಕೂಡ ಬೆಳಕಿಗೆ ಬಂದ್ರೆ ಇವರ ವಿರುದ್ಧ ಒಂದು ಕೇಸ್ಗಳು ದಾಖಲಾಗುತ್ತೆ. ಜೊತೆಗೆ ಇವರನ್ನು ಕೂಡ ಏನು ವಶಕ್ಕೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಬರ್ಡ್ಸ್ ಆಕ್ಟ್ ಮತ್ತು KPID ಆಕ್ಟ್ ಅಡಿ ಒಂದು ಕ್ರಮ ಕೂಡ ಕೈಗೊಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ನೀತಿ ಜಿಲ್ಲಾಡಳಿತ ಕಳೆದ 4-5 ತಿಂಗಳಿಂದ ಬೆಳಗಾವಿ ಜಿಲ್ಲೆ ಜನರಲ್ಲಿ ಒಂದು
ಏನು ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಹೆಚ್ಚುವರಿ ಬಡ್ಡಿ ಕೊಡೋದಾಗ ಯಾರಾದ್ರೂ ಹೂಡಿಕೆ ಮಾಡಂತ ಹೇಳಿ ಆ ಕಂಪನಿಗಳ ಹಣ ಹೂಡಿಕೆ ಮಾಡಬಾರ್ದು ಅನ್ನೋಂತ ಏನು ಅರಿವು ಮೂಡಿಸೋ ಕೆಲಸ ಮಾಡ್ತಾ ಇದ್ರು ಕೂಡ ಸಾಕಷ್ಟು ಜನರು ತಾವು ಏನು ಬೆವರು ಸುರಿಸಿದ ದುಡಿದಂತ ಹಣವನ್ನ ಇಂಥ ಕಂಪನಿಗಳಲ್ಲಿ ಹಣವನ್ನ ಹೂಡಿಕೆ ಮಾಡಿ ತಮ್ಮ ಕೈಯನ್ನ ಸುಟ್ಕೊಳ್ತಾ ಇದಾರೆ ಅಂತ ಹೇಳ್ಬೋದು. ಒಂದ್ ವೇಳೆ ಕೇಸ್ ದಾಖಲಿಸಿದ್ರೆ ನಮ್ಮ ಹಣ ವಾಪಸ್ ಬರೋದಿಲ್ಲ ಅನ್ನೋಂತ ಒಂದು ಭಯದಿಂದ ಯಾರು ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನು ನೀಡ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸಾರ್ವಜನಿಕರಿಗೆ ಈ ರೀತಿಯ ಒಂದು ಹೆಚ್ಚಿನ ಆಮಿಷವನ್ನ ಒಡ್ಡಿ ಏನು ಪಂಗನಾಮ ಹಾಕುವಂತ ಕೆಲಸ ಆಗಿರ್ಬೋದು ಮತ್ತು ಅವರಿಗೆ ಮೋಸ ಮಾಡುವಂತ ಕೆಲಸವನ್ನ ಈ ಕಂಪನಿಗಳು ಮಾಡ್ತಾ ಇರುವಂತದ್ದು. ಸದ್ಯ ಈಗ ಕಂಪನಿಯ ಮಾಲೀಕರ ಆಗಿರ್ತಕ್ಕಂಥ ಏನಾದರೆ ಅವರನ್ನು ಕೂಡ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಈಗ ಈ ಒಂದು ಅಧಿಕಾರಿಗಳು ನಿನ್ನೆ ಮಾಡಿದ್ದಾರೆ. ಇಡೀ ದಿನ ತನಿಖೆಯಲ್ಲಿ ಏನು ಸಿಟಿ ಇಂಡೆಕ್ಸ್ ಕಂಪನಿಯ ಮಾಲೀಕರಾದಂತ ರಾಹುಲ್ ಆಗಿರ್ಬೋದು, ವಿಠಲ್ ಆಗಿರ್ಬೋದು, ಜೊತೆಗೆ ಗೋವರ್ಧನ್ ಮಾಲೀಕ ಆಗಿರ್ತಕ್ಕಂಥ ಕೃಷ್ಣ ಆಗಿರ್ಬೋದು, ಇವರನ್ನು ಕೂಡ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಈಗ ಏನು ಬೆಳಗಾವಿ ಎಸಿ ಆಗಿರ್ತಕ್ಕಂಥ ಶ್ರವಣ್ ಕುಮಾರ್